ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನ್ನಲ್ಲಿ ಪ್ರೇವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 7th ಪೇಪರ್ ನೋಡುವ. ಇದು ಪ್ರೇವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಮ್ಯಾಥ್ಸ್ ಸೆಕ್ಷನ್ನಲ್ಲಿ 7th ಕ್ಲಾಸ್ ಆಗಿದೆ. ಇಲ್ಲಿಗೆ ಆಲ್ರೆಡಿ 6 ಕ್ಲಾಸ್ ಅಪ್ಲೋಡ್ ಆಗಿದೆ ಪ್ರೇವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಫ್ರೀ ಮೆಟೀರಿಯಲ್ಸ್ ಸಿಗುತ್ತೆ ಸ್ಟಡಿಗೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಫಸ್ಟ್ನೇ ಕ್ವಶನ್ನು, 5 ಹುಡುಗರ ಸರಾಸರಿ ಎತ್ತರ 150 ಸೆಂಟಿಮೀಟರ್, ಒಟ್ಟು ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಜನ ಇದ್ದಾರೆ ಬಾಯ್ಸ್? ಇಲ್ಲಿ 5 ಜನ ಇದ್ದಾರೆ. ಎಷ್ಟಿದೆ ಅವ್ರದ್ದು CM ಸೆಂಟಿಮೀಟ್ರು? 150 ಇದೆ. 150 ಇಂಟು 5 ಜನ ಇದ್ದಾರೆ. ಟೋಟಲ್ ಕೇಳ್ತಿರೋದ್ರಿಂದ ನಾವು ಇಂಟು ಮಾಡಬೇಕು. 15 5 ಎಷ್ಟಾಗುತ್ತೆ? 75. 100. ಆನ್ಸರ್ ಇಸ್ 750 ಸೆಂಟಿಮೀಟರ್. ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, 2 ಸಂಖ್ಯೆಗಳ ಲಾಸಾಹ 147 ಆಗಿದೆ ಮತ್ತು ಆ ಸಂಖ್ಯೆಗಳ ಮಾಸಾಹ 7 ಆಗಿದೆ. 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 21 ಆಗಿದ್ದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. LCM ಎಷ್ಟು ಹೇಳಿದ್ದಾರೆ? 147 ಅಂತ ಹೇಳಿದ್ದಾರೆ. 147 ಇಂಟು HCF ಎಷ್ಟು ಹೇಳಿದ್ದಾರೆ? 7 ಅಂತ ಹೇಳಿದ್ದಾರೆ. 7 ಡಿವೈಡೆಡ್ ಬೈ ಒಂದು ನಂಬರ್ ಯಾವುದು? 21. ಇನ್ನೊಂದು ನಂಬರ್ ನಮಗೆ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ನಾನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 7 1 7, 7 3 21 ಆಗುತ್ತೆ. 3 1 3, 3 4 12 ಆಗುತ್ತೆ. 2 ಉಳಿತು. 27 ಆಯಿತು. 3 ಎಷ್ಟು 27 ಆಗುತ್ತೆ? 3 9 27. ಆನ್ಸರ್ ಈಸ್ 49. ಫಸ್ಟ್ ಆಪ್ಷನಲ್ಲಿದೆ. ಮೊದಲನೇ ಸಂಖ್ಯೆ ಯಾವುದು? 21. ಎರಡನೇ ಸಂಖ್ಯೆ 49 ಆಗುತ್ತದೆ. ಇನ್ನು ನೆಕ್ಸ್ಟು ಥರ್ಡ್ ಕ್ವಶನ್ನು, ಇಂಗ್ಲೀಷಲ್ಲಿ ನೋಡೋರು ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಕನ್ನಡದಲ್ಲಿ ಮಾಡ್ತೀನಿ. ರವಿ ಒಂದು ಶರ್ಟನ್ನು 800 ರೂಪಾಯಿಗೆ ಖರೀದಿಸಿ 900 ರೂಪಾಯಿಗೆ ಮಾರಾಟ ಮಾಡಿದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ ಶರ್ಟ್ದು? 800 ರೂಪಾಯಿ ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 900 ರೂಪಾಯಿ ಇದೆ. ಇವರು ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ನಾವು ಸೆಲ್ಲಿಂಗ್ ಪ್ರೈಸಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಬೇಕಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 900 ಇದೆ. ಕಾಸ್ಟ್ ಪ್ರೈಸ್ 800 ಇದೆ. ಇದೆರಡನ್ನೂ ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? 100 ಬರುತ್ತೆ. ಈ 100 ಯಾವುದಕ್ಕೆ? ಕಾಸ್ಟ್ ಪ್ರೈಸ್ಗೆ ಫೈಂಡ್ ಔಟ್ ಮಾಡಬೇಕು ನಾವು. ಕಾಸ್ಟ್ ಪ್ರೈಸ್ ಎಷ್ಟಿತ್ತು? 800 ಇತ್ತು. ಇವರು ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ಇದೆರಡು 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು? 8/100, 8/100 ಉಳಿತು. 8/100 ಅಂದರೆ ಎಷ್ಟಾಗುತ್ತೆ ಪರ್ಸೆಂಟೇಜಲ್ಲಿ? 12.5 ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ನೀವು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 500 ಮೀಟರ್ ಉದ್ದದ ರೈಲು ಒಂದು ಮರವನ್ನು ದಾಟಲು 25 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಆ ರೈಲಿನ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ. ಎಷ್ಟಿದೆ ರೈಲಿನ ಉದ್ದ? 500 ಮೀಟರ್ ಇದೆ. ಎಷ್ಟು ಸೆಕೆಂಡ್ಗಳಲ್ಲಿ ಒಂದು ಮರವನ್ನು ದಾಟುತ್ತದೆ? 25 ಸೆಕೆಂಡ್ಗಳಲ್ಲಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 25 1 25 2 50 ಆಗುತ್ತೆ. ಮತ್ತೊಂದು 0 ಇದು ನಿಮಗೆ ಆಪ್ಷನಲ್ಲಿಲ್ಲ, ಯಾಕಂದರೆ ನಿಮಗೆ ರೈಲಿನ ವೇಗವನ್ನು ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಕೇಳಿರೋದ್ರಿಂದ ಇದನ್ನು ನೀವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? 5/18 ಮಾಡಬೇಕು ನೀವು. 5/18. 5 1 5 4 20 ಆಗುತ್ತೆ. ಇನ್ನು ಉಳಿದಿದ್ದೇನು ನಿಮಗೆ? 18 ಇಂಟು 4 ಉಳಿತು. 18 ಇಂಟು 4 ಉಳಿತು. 18 ಇಂಟು 4 ಮಾಡಿದರೆ ನಿಮ್ಗೆ ಏನು ಬರುತ್ತೆ? 18 4 72. ಆನ್ಸರ್ ಈಸ್ 72 ಕಿಲೋಮೀಟರ್ ಪರ್ ಅವರ್. 72 ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಮೇಜಿನ ಬೆಲೆಯನ್ನು ಮೊದಲು 30% ಇಳಿಕೆ ಮಾಡಲಾಗಿದೆ, ನಂತರ 80% ಏರಿಕೆ ಮಾಡಲಾಗಿದೆ. ಶೇಕಡಾವಾರು ಬದಲಾವಣೆ ತಿಳಿಸಿ ಅಂತ ಕೇಳಿದ್ದಾರೆ. ಎಷ್ಟಿದೆ ಮೇಜಿನ ಬೆಲೆ? ನಮ್ಗೆ ಗೊತ್ತಿಲ್ಲ ಅದು ಪ್ರೈಸ್ ಎಷ್ಟಿದೆ ಅಮೌಂಟ್ ಅಂತ. ಹಾಗಾಗಿ ನಾವು ಅದನ್ನು 100ಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 100ಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಮೊದಲು ಫಸ್ಟ್ ಏನು ಹೇಳಿದ್ದಾರೆ? 30% ಇಳಿಸಲಾಗಿದೆ ಅಂತ. 30% ಇಳಿಸಲಾಗಿದೆ ಅಂದರೆ ಎಷ್ಟಾಗುತ್ತೆ? ನಮಗೆ 70 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ? 80% ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ. ಅವ್ರು ಯಾವುದಕ್ಕೆ ಏರಿಕೆ ಮಾಡ್ತಾರೆ? ಈ 100ಕ್ಕಲ್ಲ, 70ಕ್ಕೆ. 70ಕ್ಕೆ ಏರಿಕೆ ಮಾಡೋದು ಅವರು 80%ನ. ಈ 70ಕ್ಕೆ 80% ಅಂದರೆ ಎಷ್ಟಾಗುತ್ತೆ? 56 ಆಗುತ್ತೆ. ಯಾವ ಥರ ಫೈಂಡ್ ಔಟ್ ಮಾಡೋದು ನೀವು ಪರ್ಸೆಂಟೇಜ್ನ ಅಂತ ಹೇಳ್ಕೊಟ್ಟಿದ್ದೆ 0 ಕ್ಯಾನ್ಸಲ್ ಮೆಥಡಲ್ಲಿ. 1 0 ತೆಗೆದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಆಗುತ್ತೆ? 10% ಆಗುತ್ತೆ. 1 0 ತೆಗೆದ್ರೆ ಇವಾಗ 7 ಬಂತು, ನಿಮಗೆ 7 ಬಂತು. 7 ಅಂದರೆ ಎಷ್ಟು? 10%. ನಿಮಗೆ ಬೇಕಾಗಿರೋದು ಎಷ್ಟು? 80% ಎಷ್ಟು ಅಂತ. ಹಾಗಾಗಿ 7 ಇಂಟು 8 ಮಾಡಿದರೆ ನಿಮ್ಗೆ ಏನು ಬರುತ್ತೆ? 7 8 56 ಬರುತ್ತೆ. ಇನ್ನು ನೆಕ್ಸ್ಟ್ ಈ 70 ಮತ್ತು ಈ 56ನ್ನು ಪ್ಲಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 126 ಬರುತ್ತೆ.
ಮೊದಲು ಎಷ್ಟಿತ್ತು 100 ಇತ್ತು, ಇವಾಗ ಏನಾಗಿದೆ ಫೈನಲ್ ಆಗಿ 30% ಇಳಿಕೆ ಮಾಡಿ ನೆಕ್ಸ್ಟು 80% ಏರಿಕೆ ಮಾಡಿದ ನಂತರ 126ಕ್ಕೆ ಬಂದಿದೆ ಫೈನಲ್ ವ್ಯಾಲ್ಯೂ. ಮೊದಲು 100 ಇತ್ತು, ಇವಾಗ 126 ಆಗಿದೆ. ಅಂದರೆ ಏನು ಚೇಂಜಸ್ ಆಗಿದೆ ಇದರೊಳಗೆ? 26% ಚೇಂಜಸ್ ಆಗಿದೆ. ಆನ್ಸರ್ ಇಸ್ 26%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಟಿ ಒಂದು ಕೆಲಸವನ್ನು 90 ದಿನಗಳಲ್ಲಿ ಮಾಡುತ್ತಾನೆ, ಅದೇ ಕೆಲಸದ 20 ಭಾಗವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ಕೇಳಿದ್ದಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಏನು ಹೇಳಿದ್ದಾರೆ? ಟಿ ಒಂದು ಕೆಲಸವನ್ನು 90 ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಪೂರ್ಣ ಕೆಲಸ ಯಾವತ್ತು ಎಷ್ಟಾಗಿರುತ್ತೆ? 100 ಆಗಿರುತ್ತೆ. 100 ಎಷ್ಟು ದಿನಗಳಲ್ಲಿ? 90 ದಿನಗಳಲ್ಲಿ. ನೆಕ್ಸ್ಟ್ ಅವ್ರು ಏನು ಕೇಳ್ತಿದ್ದಾರೆ? 20 ಭಾಗವನ್ನು, ಆ ಕೆಲಸದ 20% ಭಾಗವನ್ನು ಎಷ್ಟು ದಿನಗಳಲ್ಲಿ ಅಂತ ಕೇಳ್ತಿದ್ದಾರೆ. 20%. ಇನ್ನು ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಈ ಥರ ಒಬ್ಬರಿಗೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋದು ಗೊತ್ತಿರಲ್ಲ, ಯಾವ ಥರ ಮಾಡಬೇಕು ಕ್ರಾಸ್ ಮಲ್ಟಿಫಿಕೇಷನ್ ಅಂತ. ಇದೇನಿದೆ ಜೋಡಿ, ಇದನ್ನು ಮೇಲೆ ಬರ್ಕೋಬೇಕು, ಇನ್ನು ಜೋಡಿ ಇಲ್ಲದನ್ನು ಕೆಳಗೆ ಬರ್ಕೋಬೇಕು. ಯಾವ ಥರ ಅಂದರೆ 20 ಮತ್ತು 90 2 ಜೋಡಿಗಳಾಗಿವೆ, ಇದನ್ನು ನೀವು ಮೇಲೆ ಬರ್ಕೋಬೇಕು. ಈ ಥರ 20 × 90 ಅಂತ. ಇನ್ನು ನೆಕ್ಸ್ಟು ಜೋಡಿ ಯಾವುದಿಲ್ಲ, 100 ಇಲ್ಲ, ಈ 100ನ ನೀವು ಕೆಳಗೆ ಬರ್ಕೋಬೇಕು. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು? 2 × 9 ಉಳಿತು. 2 × 9 ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 2 9 18. ಆನ್ಸರ್ ಇಸ್ 18 ದಿನಗಳು. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಜನಸಂಖ್ಯೆ 2022ರಲ್ಲಿ 62,500 ಇತ್ತು. ಒಂದು ವರ್ಷದ ನಂತರ ಪಟ್ಟಣದ ಜನಸಂಖ್ಯೆ 75,000ಕ್ಕೆ ಏರಿಕೆಯಾಗಿದೆ. ಶೇಕಡಾವಾರು ಏರಿಕೆ ತಿಳಿಸಿ ಅಂತ ಇದೆ. ಜನಸಂಖ್ಯೆ ಎಷ್ಟಕ್ಕೆ ಏರಿಕೆ ಆಗಿದೆ? 75,000ಕ್ಕೆ. 75,000. ಮೊದಲು ಎಷ್ಟಿತ್ತು? 2022ರಲ್ಲಿ 62,500 ಇತ್ತು. ಈ 75,000ದಲ್ಲಿ ನೀವು 62,500ನ್ನು ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು? 12,500 ಬರುತ್ತೆ. 12,500. ನೆಕ್ಸ್ಟು ಈ 12,500 ಯಾವುದಕ್ಕೆ? ಮೊದಲು ಎಷ್ಟಿತ್ತು 2022ರಲ್ಲಿ ಜನಸಂಖ್ಯೆ? 62,500 ಇತ್ತು. ಇದಕ್ಕೆ ನೀವು ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟೇಜ್ ಕೇಳಿರೋದ್ರಿಂದ ಇಂಟು 100 ಮಾಡಬೇಕು. 2 0 ಕ್ಯಾನ್ಸಲ್ ಆಗುತ್ತೆ. 125 ಒಂದಲೇ, 125 5ಲೇ 625 ಆಗುತ್ತೆ. ಇನ್ನು ಉಳಿದಿದ್ದೇನು? 5 / 100 ಉಳಿತು. 5 / 100. 5 ಒಂದಲೇ, 5 2ಲೇ 10, 1 0 0. ಆನ್ಸರ್ ಇಸ್ 20% ಏರಿಕೆ. ನೆಕ್ಸ್ಟ್ ಏನಿದೆ, ಎ ಯು ಬಿಗಿಂತ 20% ಹೆಚ್ಚು, ಹಾಗಾದರೆ ಬಿ ಯು ಹೇಗಿಂತ ಎಷ್ಟು ಶೇಕಡ ಕಡಿಮೆ ಅಂತ ಕೇಳಿದ್ದಾರೆ. ಯಾರ್ಯಾರಿದ್ದಾರೆ ಇಲ್ಲಿ? ಎ ಬಿ ಇದ್ದಾರೆ. ಎ ಬಿ ಏನು ಹೇಳ್ತಿದ್ದಾರೆ? ಎ ಯು ಬಿಗಿಂತ 20% ಹೆಚ್ಚು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎ ಎಷ್ಟಾಗುತ್ತೆ? 120 ಆಗುತ್ತೆ. ಬಿ ಯು 100 ಆಗುತ್ತೆ. ಇದನ್ನು ನಾವು ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲ್ ಮಾಡಿದರೆ ಇನ್ನು ಏನು ಬಂತು? 2 5 10, 2 6 12 ಬಂತು. 6 ಇಷ್ಟು 5 ಬಂತು ನಮಗೆ. ಅವ್ರು ಏನು ಕೇಳ್ತಿರೋದು? ಬಿ ಯು ಹೇಗಿಂತ ಎಷ್ಟು ಶೇಕಡ ಕಡಿಮೆ ಅಂತ. ಎದೆಷ್ಟಿದೆ? 6 ಇದೆ. ಬಿದೆಷ್ಟಿದೆ? 5 ಇದೆ. ಈ 6ರಲ್ಲಿ 5 ಮೈನಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು? 1 ಬರುತ್ತೆ. ನೆಕ್ಸ್ಟ್ ಯಾರಿಗೆ ಕೇಳ್ತಿದ್ದಾರೆ? ಹೇಗಿಂತ ಎಷ್ಟು ಕಡಿಮೆ ಅಂತ. ಹಾಗಾಗಿ ಎದೆಷ್ಟಿದೆ? 6, 6 ಇದೆ. ಇನ್ನು ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ 100 ಮಾಡಬೇಕು ಇಂಟು. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡಬೇಕಾಗುತ್ತೆ. 6 / 100 ಅಂದರೆ ಏನು ಬರುತ್ತೆ ನಿಮ್ಗೆ ಆನ್ಸರು? 16.66% ಬರುತ್ತೆ. ಆನ್ಸರ್ ಇಸ್ 6.66%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 40% ಮತ್ತು 50%ಗೆ ಸಮನಾದ ಒಂದು ರಿಯಾಯಿತಿ ತಿಳಿಸಿ ಅಂತ ಇದೆ. ಏನಿದೆ? 40 + 50 ಮೈನಸ್ 40 × 50 ಮಾಡಬೇಕು /100. ನೆಕ್ಸ್ಟು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನಿಲ್ಲ, ಈ ಕಡೆ 4 5 20, 20 ಉಳಿತು. ಇನ್ನು ನೆಕ್ಸ್ಟ್ ಮೈನಸ್ಗೆ ಮೈನಸ್ ಇಡಬೇಕು. 40 ಮತ್ತು 50 ಎಷ್ಟಾಗುತ್ತೆ? ಪ್ಲಸ್ ಮಾಡಿದರೆ 90 ಆಗುತ್ತೆ. ಈ 90ರಲ್ಲೇ ನೀವು 20ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? 70 ಬರುತ್ತೆ. ಆನ್ಸರ್ ಇಸ್ 70%. 70%. 50 ಮತ್ತು 40 ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ 70%. ಮತ್ತು ನೀವು 40% ಮತ್ತು 50% ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ ಅಂದರೆ 90% ಆಗಲ್ಲ, ಇಲ್ಲಿ 70% ಆಗುತ್ತೆ. ಏನಿದೆ? 70%. ಆಫ್ ಅಂದರೆ ಇಂಟು. ಇಲ್ಲೇ ನೀವು ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. 100ಅಲ್ಲಿ 30 ಮೈನಸ್ ಆದರೆ ಏನು ಬರುತ್ತೆ ನಿಮಗೆ? 70 ಬರುತ್ತೆ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು ನಿಮಗೆ?
7 ಇಂಟು 7 ಉಳಿತು. 7 ಇಂಟು 7 ಮಾಡಿದರೆ ನಿಮ್ಗೆ ಏನು ಬರುತ್ತೆ? 7 7 49. ಆನ್ಸರ್ ಇಸ್ 49. ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಏನಿದೆ, ಇ ಯ 30% ಎಫ್ನ 60%ಕ್ಕೆ ಸಮನಾದರೆ ಇ ಎಫ್ನ ಮೌಲ್ಯ ಏನು ಅಂತ ಕೇಳಿದ್ದಾರೆ. ಏನಿದೆ, ಇ ಮತ್ತು ಎಫ್ ಇದ್ದಾರೆ ಇಲ್ಲಿ, ಇ ಆ್ಯಂಡ್ ಎಫ್. ಇದೆಷ್ಟಿದೆ? 30%. ಎಫ್ದೆಷ್ಟಿದೆ? 60%. ನೆಕ್ಸ್ಟು 0ಗೆ 0 ಕ್ಯಾನ್ಸಲ್ ಆಗುತ್ತೆ. 3 1 3, 3 2 6 ಆಗುತ್ತೆ. ಇನ್ನು ನೆಕ್ಸ್ಟು ಇದು 1:2 ಆಗಲ್ಲ ಆನ್ಸರು. ನಿಮಗೆ ಏನಾಗುತ್ತೆ ಇದು ಆನ್ಸರು? 2:1 ಆಗುತ್ತೆ. ನಿಮಗೆ ಆಪ್ಷನಲ್ಲಿ ಎರಡು ಥರನೂ ಕೊಟ್ಟಿರ್ತಾರೆ, 1:2 ಕೊಟ್ಟಿರ್ತಾರೆ, 2:1 ಕೊಟ್ಟಿರ್ತಾರೆ. ಬಟ್ ನಿಮ್ಗೆ ಆನ್ಸರ್ ಏನಾಗುತ್ತೆ? 2:1 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಫೈನಲ್ ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಶನ್ ಮೇಲಿದೆ. 15 ಮೈನಸ್ ಬ್ರಾಕೆಟ್ 2 ಇಂಟು 4 ಬ್ರಾಕೆಟ್ ಕ್ಲೋಸ್ ಪ್ಲಸ್ 7 ಅಂತ ಇದೆ. ಇನ್ನು ನೆಕ್ಸ್ಟ್ ಬ್ರಾಕೆಟ್ ಕ್ಲಿಯರ್ ಮಾಡೋಣ ಫಸ್ಟು. 2 4 ಎಷ್ಟಾಗುತ್ತೆ? 8 ಆಗುತ್ತೆ. ಮೈನಸ್ಗೆ ಮೈನಸ್ 15. ಇನ್ನು ನೆಕ್ಸ್ಟು ಪ್ಲಸ್ 7. ಇನ್ನು ನೆಕ್ಸ್ಟು 15ರಲ್ಲಿ 8 ಕಳೆದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು? 7 ಬರುತ್ತೆ. ಪ್ಲಸ್ ಈ ಕಡೆ 7 ಇದೆ. 7 + 7 ಏನಾಗುತ್ತೆ ನಿಮಗೆ ಆನ್ಸರು? 14. ಆನ್ಸರ್ ಇಸ್ 14. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.